ಮಚ್ಚ ಟಾಕ್ಸಿಕ್ ಟ್ರೇಲರ್ನ ಮೇಲ್ನೋಟಕ್ಕೆಷ್ಟೇ ನೋಡಿದ್ರೆ 5 ನಿಮಿಷ ಫುಲ್ ಗುಂಡಿನ ಚಕಮಕಿ, ರಕ್ತಪಾತ, ರೊಮ್ಯಾನ್ಸ್, ಸರ್ಕಸ್, ಗ್ಯಾಂಗ್ ವಾರ್. ಆಮೇಲೆ ಕೊನೆಗೆ ಆ ಮಂಜಿನ ಬೆಟ್ಟಗಳ ಮಧ್ಯೆ ಒಂದು ದೊಡ್ಡ ಯುದ್ಧನೇ ಕಾಣಿಸುತ್ತೆ. ಆದ್ರೆ ಈ ಎಲ್ಲ ಸೀನ್ಗಳನ್ನು ಸಾಲಾಗಿ ಜೋಡಿಸಿ ನೋಡಿದ್ರೆ ಇದರ ಹಿಂದೆ ಒಂದು ಸೂಪರ್ ಕಥೆ ಅಡಗಿರೋದು ಗೊತ್ತಾಗುತ್ತೆ. ಒಬ್ಬ ಮನುಷ್ಯ ಇಡೀ ಗೋವಾ ಮೇಲೆ ರಾಜ್ ಮಾಡೋಕೆ ಹೊರಡ್ತಾನೆ. ಆದ್ರೆ ಕೊನೆಗೆ ಅವನೇ ಕಟ್ಟಿ ಬೆಳೆಸಿದ ಸಾಮ್ರಾಜ್ಯ, ಅವನ ಸಂಬಂಧಗಳು, ಕೊನೆಗೆ ಅವನ ಸ್ವಂತ ಮಗನೇ ಅವನ ವಿರುದ್ಧ ಎದ್ದು ನಿಲ್ತಾನೆ. ಬಹುಶಃ ಟಾಕ್ಸಿಕ್ ಸಿನಿಮಾದ ಇಡೀ ಕಥೆ ಈ ರಾಯನ ರೈಸ್ ಹಾಗೂ ಡೌನ್ಫಾಲ್ ಸುತ್ತಲೇ ಸುತ್ತುತ್ತೆ ಅನ್ಸುತ್ತೆ. ಯಾಕಂದ್ರೆ ಟ್ರೇಲರ್ ಶುರುವಾಗೋದೇ ರಾಯನ ಶಕ್ತಿಯಿಂದ ಅಲ್ಲ, ಬದಲಾಗಿ ಅವನು ಒಳಗೊಳಗೆ ಮುರಿದು ಬಿದ್ದಿರೋದ್ರಿಂದ. ಅವನಿಗೆ ಭಾರೀ ಗಾಯವಾಗಿದೆ. ಎದುರುಗಡೆ ಒಬ್ಬ ಚಿಕ್ಕ ಮಗು ನಿಂತಿದೆ. ಆ ಮಗು ಅವನ ಹತ್ತಿರ ಕ್ಷಮೆ ಕೇಳ್ತಿದೆ. ಮುಂದೆ ನಿಮ್ಮ ಮಾತು ಕೇಳ್ತೀನಿ, ಇನ್ನೆಂದೂ ತಪ್ಪು ಮಾಡಲ್ಲ ಅಂತ ಹೇಳ್ತಿದೆ. ಆದ್ರೆ ರಾಯನ ಪರಿಸ್ಥಿತಿ ನೋಡಿ, ಇದು ಬರೀ ಕೋಪ ಮಾತ್ರ ಅಲ್ಲ, ಅವನ ಒಳಗಡೆ ಏನೋ ದೊಡ್ಡ ಮಟ್ಟದಲ್ಲಿ ಮುರಿದು ಬಿದ್ದಿದೆ. ಅದನ್ನ ಅವನಿಂದ ತಡೆಯೋಕೆ ಆಗ್ತಿಲ್ಲ. ಕೊನೆಗೆ ತನ್ನ ಸ್ವಂತ ಮಗನ ಮೇಲೆಯೇ ಗನ್ ಪಾಯಿಂಟ್ ಮಾಡ್ತಾನೆ. ಆದ್ರೆ ಇದೇ ಮಗು ಮುಂದೆ ದೊಡ್ಡವನಾದ ಮೇಲೆ ಅವನಿಗೆ ಎದುರಾಳಿಯಾಗಬಹುದು. ಅಂದರೆ ಇವತ್ತು ಯಾವ ಅಪ್ಪನ ಎದುರು ಚಿಕ್ಕ ಮಗು ಹೆದರಿ ಕ್ಷಮೆ ಕೇಳ್ತಿದೆಯೋ, ವರ್ಷಗಳ ನಂತರ ಅದೇ ಮಗು ಅವನ ಎದುರೇ ಗನ್ ಹಿಡಿದು ನಿಲ್ಲೋ ಕಾಲ ಬರುತ್ತೆ. ಆದ್ರೆ ಗುರು, ಕಥೆ ಇಲ್ಲಿಯವರೆಗೆ ಹೆಂಗೆ ಬಂತು? ಇದಕ್ಕೋಸ್ಕರ ಕಥೆ ತುಂಬಾ ಹಿಂದಿನಿಂದಾನೇ ಶುರುವಾಗಬೇಕು. ಟಾಕ್ಸಿಕ್ ಸಿನಿಮಾದ ಬಹುಪಾಲು ಕಥೆಯ ಆ ಕಾಲದ ಗೋವಾದಲ್ಲಿ ನಡೆಯೋ ಹಾಗೆ ಕಾಣಿಸುತ್ತೆ. ಅಂದ್ರೆ ಪೋರ್ಚುಗೀಸರ ಪ್ರಭಾವ ಇನ್ನೂ ಪೂರ್ತಿಯಾಗಿ ಮುಗಿದಿರಲಿಲ್ಲವಲ್ಲ ಆ ಸಮಯದಲ್ಲಿ. ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದರೂ ಗೋವಾ 1961ರವರೆಗೂ ಪೋರ್ಚುಗೀಸರ ಆಡಳಿತದಲ್ಲೇ ಇತ್ತು. ಅದೇ ಕಾರಣಕ್ಕೆ ಆ ಕಾಲದ ಗೋವಾ ಮಿಕ್ಕ ಜಾಗಗಳಿಗಿಂತ ಸ್ವಲ್ಪ ಬೇರೆನೇ ಇತ್ತು. ಸಮುದ್ರ ಮಾರ್ಗದ ವ್ಯಾಪಾರ, ಹೊರಗಿನ ಜನರ ಓಡಾಟ, ದುಡ್ಡು, ಬೇರೆ ಬೇರೆ ಶಕ್ತಿಶಾಲಿ ಗುಂಪುಗಳು. ಇದೇ ಕಾರಣಕ್ಕೆ ಅಲ್ಲಿ ಲೀಗಲ್ ಟ್ರೇಡ್ ಜೊತೆಗೆ ಕ್ರೈಮ್ ಸಾಮ್ರಾಜ್ಯ ಬೆಳೆಯೋದು ಕಥೆಗೆ ತುಂಬಾ ನ್ಯಾಚುರಲ್ ಆಗಿ ಹೊಂದಿಕೊಳ್ಳುತ್ತೆ. ಅಂದ್ರೆ ಗೋವಾ ಇಲ್ಲಿ ಬರೀ ಬೀಚ್ ಮತ್ತೆ ಸುಂದರ ಲೊಕೇಶನ್ ಅಷ್ಟೇ ಅಲ್ಲ, ಅದೇ ಜಾಗ ರಾಯನ ಸಾಮ್ರಾಜ್ಯಕ್ಕೆ ಗಟ್ಟಿ ತಡಿಪಾಯ ಆಗುತ್ತೆ. ಟ್ರೇಲರ್ನಲ್ಲಿ ಚಿಕ್ಕಂದಿನ ರಾಯನ ಜೊತೆ ನಯನತಾರಾ ಕ್ಯಾರೆಕ್ಟರ್ ಕೂಡ ಆರಂಭದಿಂದಲೇ ಕಾಣಿಸುತ್ತೆ. ರಾಯನಿಗೆ ಇಡೀ ಗೋವಾ ಮೇಲೆ ರಾಜ್ ಮಾಡಬೇಕು ಅನ್ನೋ ದೊಡ್ಡ ಕನಸನ್ನು ಮೊದಲ ಬಾರಿಗೆ ಬಿತ್ತೋದೇ ಆಕೆ. ಈಗ ರಾಯನಂಥವನ ತಲೆಯಲ್ಲಿ ಆ ಮಾತು ಕೂರಿಸಿ ಅವನ ಕೈಗೆ ಶಕ್ತಿನೂ ಕೊಟ್ಟರೆ ಮುಂದೆ ಏನಾಗುತ್ತೆ? ಟ್ರೇಲರ್ ಅದೇ ರಿಸಲ್ಟ್ ಅನ್ನು ತೋರಿಸುತ್ತೆ. ಮೆಲ್ಲಗೆ ರಾಯ ಚಿಕ್ಕ ಪುಟ್ಟ ಕಳ್ಳಕಾಕರ ಜೊತೆ ಜಗಳ ಆಡೋ ವ್ಯಕ್ತಿಯಾಗಿ ಉಳಿಯಲ್ಲ. ಅವನು ದೊಡ್ಡ ದೊಡ್ಡ ಗ್ಯಾಂಗ್ಗಳನ್ನೇ ಮುಗಿಸಿ ತನ್ನದೇ ಆದ ಜಾಗ ಮಾಡ್ಕೊಳ್ತಾನೆ. ಅವನ ಸುತ್ತ ಜನ ಸೇರ್ತಾ ಹೋಗ್ತಾರೆ. ಕೊನೆಗೆ ಗೋವಾದ ಕ್ರೈಮ್ ವಾರ್ನಲ್ಲಿ ರಾಯನ್ನ ಬಿಟ್ಟು ಬೇರೆ ಯಾರು ಯಾವ ನಿರ್ಧಾರನೂ ತಗೊಳ್ಳೋಕೆ ಆಗದಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಸಮಸ್ಯೆ ಶುರುವಾಗೋದೇ ಇಲ್ಲಿಂದ. ಯಾಕಂದ್ರೆ ಆರಂಭದಲ್ಲಿ ರಾಯ ಯಾವ ಶಕ್ತಿಯ ಹಿಂದೆ ಓಡ್ತಿದ್ದನೋ, ಆಮೇಲೆ ಅದೇ ಶಕ್ತಿ ಅವನ ತಲೆಗೆ ಏರಿಬಿಡುತ್ತೆ. ಅವನ ಕಾನ್ಫಿಡೆನ್ಸ್ ಅಹಂಕಾರವಾಗಿ ಬದಲಾಗೋಕೆ ಶುರುವಾಗುತ್ತೆ. ಮನುಷ್ಯರಿಗಿಂತ ಸಂಬಂಧಗಳು ಅವನಿಗೆ ಬರೀ ಬಳಸಿಕೊಳ್ಳೋ ವಸ್ತುವಿನ ತರ ಕಾಣಿಸುತ್ತವೆ. ಇದೇ ಸಮಯದಲ್ಲಿ ಅವನ ಜೀವನಕ್ಕೆ ತಾರಾ ಸುತಾರಿಯ ಕ್ಯಾರೆಕ್ಟರ್ ಎಂಟ್ರಿ ಕೊಡುತ್ತೆ ಅನ್ಸುತ್ತೆ. ಟ್ರೇಲರ್ನಲ್ಲಿ ಇಬ್ಬರ ಮಧ್ಯೆ ಇರೋ ಅಟ್ರಾಕ್ಷನ್ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದ್ರೆ ತಾರಾ ಕ್ಯಾರೆಕ್ಟರ್ಗೆ ಅದು ಪ್ರೀತಿಯಾಗಿರಬಹುದು, ರಾಯನಿಗೆ ಮಾತ್ರ ಅದು ಬರೀ ಒಂದು ಚಿಕ್ಕ ಸಂಬಂಧ ಅಷ್ಟೇ. ಆಮೇಲೆ ಆಕೆಗೆ ರಾಯನ ಜೊತೆ ಒಂದು ಚಂದದ ಜೀವನ ಇರುತ್ತೆ ಅಂತ ನಂಬಿಕೆ ಬಂದಿರುತ್ತೆ. ಆದ್ರೆ ರಾಯ ಆ ಸಂಬಂಧವನ್ನು ಎಂದಿಗೂ ಆ ದೃಷ್ಟಿಯಲ್ಲಿ ನೋಡಿರಲೇ ಇಲ್ಲ. ಮತ್ತೆ ಇಲ್ಲಿಂದನೇ ಅವನ ಜೀವನದಲ್ಲಿ ತಾನು ಹಿಂದಕ್ಕೆ ಬಿಟ್ಟು ಬಂದ, ತಾನೇ ನಾಶ ಮಾಡಿದ ಜನರ ಒಂದು ದೊಡ್ಡ ಲಿಸ್ಟ್ ತಯಾರಾಗೋಕೆ ಶುರುವಾಗುತ್ತೆ. ಇದಾದ್ಮೇಲೆ ಎಂಟ್ರಿ ಕೊಡೋದು ನಾಡಿಯಾ ಕಿಯಾರಾ ಅಡ್ವಾಣಿ ಪ್ಲೇ ಮಾಡಿರೋ ಕ್ಯಾರೆಕ್ಟರ್. ನಾಡಿಯಾ ಮಿಕ್ಕವರಿಗಿಂತ ಸ್ವಲ್ಪ ಡಿಫರೆಂಟ್ ಆಗಿ ಕಾಣಿಸ್ತಾಳೆ. ಆಕೆ ಯಾವುದೋ ಸರ್ಕಸ್ ಅಥವಾ ಪರ್ಫಾರ್ಮೆನ್ಸ್ ವರ್ಲ್ಡ್ಗೆ ಸೇರಿದವಳ ಹಾಗೆ ಕಾಣಿಸ್ತಾಳೆ. ರಾಯ ಆಕೆಯನ್ನು ಭೇಟಿಯಾಗ್ತಾನೆ. ಆದ್ರೆ ಈ ಸಲ ವಿಷಯ ಬರೀ ಒಂಚೂರು ಅಟ್ರಾಕ್ಷನ್ಗೆ ಮಾತ್ರ ಸೀಮಿತವಾಗಲ್ಲ. ಇಬ್ಬರ ಮಧ್ಯೆ ಒಂದು ಗಟ್ಟಿ ಬಾಂಧವ್ಯ ಬೆಳೆಯೋದು ಕಾಣಿಸುತ್ತೆ. ಟ್ರೇಲರ್ನಲ್ಲಿರೋ ಆ ವಿನಾಶದ ಸೀನ್ಗಳನ್ನು ಸಾಲಾಗಿಟ್ಟು ನೋಡಿದ್ರೆ ಆರಂಭದಲ್ಲಿ ನಾಡಿಯಾಗೆ ರಾಯನ ಜೊತೆ ತನಗೊಂದು ಒಳ್ಳೆ ಫ್ಯೂಚರ್ ಇದೆ ಅಂತ ನಿಜವಾಗ್ಲೂ ಅನಿಸಿರುತ್ತೆ. ಆಕೆ ಅವನ ಜೊತೆ ತನ್ನ ಜೀವನವನ್ನು, ಒಂದು ಸುಂದರ ಸಂಸಾರವನ್ನು ಕಲ್ಪನೆ ಮಾಡಿಕೊಂಡಿರ್ತಾಳೆ. ಇಬ್ಬರಿಗೂ ಟಿಕೆಟ್ ಅನ್ನೋ ಮಗು ಕೂಡ ಹುಟ್ಟುತ್ತೆ. ಆದ್ರೆ ಪ್ರಾಬ್ಲಮ್ ಏನಂದ್ರೆ ರಾಯನ ಮನಸ್ಸಿನಲ್ಲಿ ಪ್ರೀತಿಗೆ ಇರೋ ಜಾಗಕ್ಕಿಂತ ಹೆಚ್ಚಾಗಿ ಅವನ ಸಾಮ್ರಾಜ್ಯವೇ ಆವರಿಸಿಕೊಂಡಿರುತ್ತೆ. ಬಹುಶಃ ರಾಯ ಯಾವತ್ತೂ ನಾಡಿಯಾ ಮತ್ತೆ ತನ್ನ ಮಗನನ್ನು ಪೂರ್ತಿಯಾಗಿ ತನ್ನ ಲೈಫ್ನ ಭಾಗ ಅಂತ ಒಪ್ಕೊಳ್ಳೋಕೆ ಆಗಿರಲ್ಲ. ಅಂದ್ರೆ ನಾಡಿಯಾ ಅವನಿಗೆ ಇಂಪಾರ್ಟೆಂಟ್ ಹೌದು, ಆದ್ರೆ ಅವನ ಸಾಮ್ರಾಜ್ಯಕ್ಕಿಂತ ಹೆಚ್ಚೇನೂ ಅಲ್ಲ. ತಂಗಾಳಿಯಂತೆ ತನ್ನ ಇಡೀ ಲೈಫ್ ಅನ್ನೇ ಅವನಿಗೆ ಅರ್ಪಿಸಿದ ಒಬ್ಬ ಹೆಣ್ಣಿಗೆ, ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿಗೆ ತಾನು ಯಾವತ್ತೂ ಮೊದಲ ಆದ್ಯತೆಯಾಗಿರಲೇ ಇಲ್ಲ ಅನ್ನೋ ಸತ್ಯ ಗೊತ್ತಾದಾಗ ಅದಕ್ಕಿಂತ ದೊಡ್ಡ ನೋವು ಇನ್ನೊಂದಿರುತ್ತಾ. ಇದೇ ವಿಷಯ ನಾಡಿಯಾನ ಕ್ಯಾರೆಕ್ಟರ್ ಅನ್ನೇ ಬದಲಾಯಿಸಿಬಿಡುತ್ತೆ.
ಟ್ರೇಲರ್ನಲ್ಲಿ ಕಿಯಾರಾ ಎಕ್ಸ್ಪ್ರೆಷನ್ಗಳನ್ನು ಗಮನಿಸಿ, ಒಂದು ಕಡೆ ಅದೇ ನಾಡಿಯಾ ಫುಲ್ ಲವ್ನಲ್ಲಿ ಕಾಣಿಸಿದ್ರೆ, ಇನ್ನೊಂದು ಕಡೆ ಆಕೆಯ ಕಣ್ಣುಗಳಲ್ಲಿ ಪ್ರೀತಿಗಿಂತ ಕೋಪವೇ ಜಾಸ್ತಿ ಕಾಣಿಸುತ್ತೆ. ಅಂದ್ರೆ ಕಥೆಯಲ್ಲಿ ನಾಡಿಯಾನ ಬರೀ ಎತ್ತು ಕರೆದು ಸುಮ್ಮನಾಗೋ ಗರ್ಲ್ಫ್ರೆಂಡ್ ಆಗಿ ಬಿಟ್ಟಿಲ್ಲ ಅನಿಸುತ್ತೆ. ವರ್ಷಗಟ್ಟಲೆ ಅನುಭವಿಸಿದ ನೋವು ಆಕೆಯ ಒಳಗಡೆ ಸೇಡಿನ ಬೆಂಕಿಯಾಗಿ ಬದಲಾಗಿರಬಹುದು. ಆಮೇಲೆ ರಾಯನನ್ನು ಮಣ್ಣು ಮುಕ್ಕಿಸೋಕೆ ಆಕೆಯ ಹತ್ತಿರ ಇರೋ ಅತಿ ದೊಡ್ಡ ಅಸ್ತ್ರ ಯಾರು ಗೊತ್ತಾ? ಅವಳ ಸ್ವಂತ ಮಗ ಟಿಕೆಟ್. ಇಲ್ಲಿಂದಾನೇ ಅಪ್ಪ ಮಗನ ಅಸಲಿ ಕಥೆ ಶುರುವಾಗೋದು. ಚಿಕ್ಕಂದಿನಿಂದಲೇ ಟಿಕೆಟ್ ತನ್ನ ತಾಯಿ ಅನುಭವಿಸಿದ ನೋವನ್ನು, ಅವಳು ಒಳಗೊಳಗೆ ಮುರಿದು ಬಿದ್ದಿದ್ದನ್ನು ನೋಡ್ತಾ ಬೆಳೆದಿರ್ತಾನೆ. ತನ್ನ ಅಪ್ಪ ಯಾರು ಅಂತ ಅವನಿಗೆ ಗೊತ್ತು, ಆದ್ರೆ ಆ ಅಪ್ಪ ತಮ್ಮನ್ನು ಯಾವತ್ತೂ ಒಪ್ಕೊಳ್ಳಲೇ ಇಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಿ, ನಿನ್ನ ಅಮ್ಮನ ಈ ಸ್ಥಿತಿಗೆ ನಿನ್ನ ಅಪ್ಪನೇ ಕಾರಣ. ನಿಮ್ಮನ್ನು ನಡುನೀರಿನಲ್ಲಿ ಕೈಬಿಟ್ಟಿದ್ದು ಅವನೇ, ನಿನ್ನ ಲೈಫ್ ಹಾಳು ಮಾಡಿದ್ದು ಅವನೇ ಅಂತ ಒಂದು ಮಗುವಿನ ತಲೆಯಲ್ಲಿ ವರ್ಷಗಟ್ಟಲೆ ತುಂಬಿದ್ರೆ, ದೊಡ್ಡವನಾದ ಮೇಲೆ ಆ ಮಗುವಿನ ಮನಸ್ಸಿನಲ್ಲಿ ಪ್ರೀತಿ ಉಳಿಯುತ್ತಾ ಅಥವಾ ಬರೀ ಕೋಪ ಮಾತ್ರ ಇರುತ್ತಾ? ದೊಡ್ಡವನಾದ ಟಿಕೆಟ್ನ ಅವತಾರ ಟ್ರೇಲರ್ನಲ್ಲಿ ಹೇಗಿದೆಯೋ ಅದು ಆ ಕೋಪದ ರಿಸಲ್ಟ್ ಅನಿಸುತ್ತೆ. ಯಾಕಂದ್ರೆ ಈ ಹುಡುಗ ನೋಡೋಕೆ ನಾರ್ಮಲ್ ಗ್ಯಾಂಗ್ಸ್ಟರ್ ತರ ಕಾಣಿಸ್ತಿಲ್ಲ. ಅವನನ್ನು ಕಾಡಿನಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದಿರೋ ಗುಂಪಿನ ಮಧ್ಯೆ ತೋರಿಸಿದ್ದಾರೆ. ಅವನು ಯಾವುದೋ ರೆಬೆಲ್ ಗ್ರೂಪ್, ಸೇನೆ ಅಥವಾ ಉಗ್ರ ಸಂಘಟನೆಯ ಜೊತೆ ಕನೆಕ್ಟ್ ಆಗಿರಬಹುದು. ಎಲ್ಲಕ್ಕಿಂತ ವಿಚಿತ್ರ ಅಂದ್ರೆ, ಒಂದು ಸೀನ್ನಲ್ಲಿ ಅವನು ತನ್ನ ಸುತ್ತಲೂ ಇರೋ ತನ್ನವರನ್ನೇ ಕೊಲ್ಲೋ ಹಾಗೆ ಕಾಣಿಸ್ತಾನೆ. ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇರಬೇಕು, ಇಲ್ಲಾಂದ್ರೆ ಟಿಕೆಟ್ ಯಾವುದೋ ದೊಡ್ಡ ಯುದ್ಧಕ್ಕೆ ರೆಡಿಯಾಗ್ತಿದ್ದಾನೆ. ಅಲ್ಲಿ ಯಾರು ತನ್ನವರು ಯಾರು ಪರಕೀಯರು ಅನ್ನೋ ವ್ಯತ್ಯಾಸವೇ ಅವನಿಗೆ ಬೇಕಾಗಿಲ್ಲ. ಅವನ ಡೈಲಾಗ್ ಕೂಡ ಅದನ್ನೇ ಸೂಚಿಸುತ್ತೆ. ಎಲ್ಲವೂ ಶಾಂತಿಯಿಂದ ಬಗೆಹರಿಯೋದಾಗಿದ್ರೆ ಸಾವಿರಾರು ವರ್ಷಗಳಿಂದ ಯುದ್ಧಗಳು ಯಾಕೆ ನಡೀತಿದ್ವು? ಅಂದ್ರೆ ಈ ಮನುಷ್ಯನಿಗೆ ಯುದ್ಧ ಅನ್ನೋದು ಯಾವುದೇ ಅಸಹಾಯಕತೆ ಅಲ್ಲ, ಬಹುಶಃ ಯುದ್ಧವೇ ಅವನ ಹಾದಿ. ಒಂದು ವೇಳೆ ನಾಡಿಯಾ ಚಿಕ್ಕಂದಿನಿಂದಲೇ ಅವನನ್ನು ರಾಯನ ವಿರುದ್ಧ ತಯಾರಿಸಿದ್ದರೆ, ಟಿಕೆಟ್ ಜೀವನದ ಒಂದೇ ಒಂದು ಏಮ್ ಏನಿರುತ್ತೆ ಅಂದ್ರೆ, ತನ್ನ ತಾಯಿ ಹೇಗೆ ಅನುಭವಿಸಿದಳೋ ಅದೇ ರೀತಿ ತನ್ನ ಅಪ್ಪನನ್ನು ಮುಗಿಸೋದು. ಆದ್ರೆ ರಾಯನ ಬೆನ್ನ ಹಿಂದೆ ಬರೀ ನಾಡಿಯಾ ಮತ್ತೆ ಟಿಕೆಟ್ ಅಷ್ಟೇ ಬೀಳಲ್ಲ. ಟ್ರೇಲರ್ನಲ್ಲಿ ಹುಮಾ ಖುರೇಶಿ ಅವರ ಕ್ಯಾರೆಕ್ಟರ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣಿಸ್ತಾ ಇದೆ. ಇಲ್ಲಿ ಹುಮಾ ಖುರೇಶಿ ಕ್ಯಾರೆಕ್ಟರ್ ರಾಯನ ಎದುರಾಳಿ ಗ್ಯಾಂಗ್ ಲೀಡರ್ನ ಮಗಳಾಗಿರೋ ಚಾನ್ಸ್ ಇದೆ. ರಾಯ ಗೋವಾದಲ್ಲಿ ಬೆಳೆದು ನಿಲ್ಲೋ ಸಮಯದಲ್ಲಿ ಎಷ್ಟೋ ಹಳೆ ಗ್ಯಾಂಗ್ ಲೀಡರ್ಗಳನ್ನು ಜಾಗದಿಂದ ತೆಗೆದು ಹಾಕಿರ್ತಾನೆ. ಅವರಲ್ಲಿ ಹುಮಾ ಕ್ಯಾರೆಕ್ಟರ್ನ ಅಪ್ಪ ಕೂಡ ಒಬ್ಬನಾಗಿರಬಹುದು. ಹಾಗಾಗಿದ್ರೆ ಆಕೆಗೆ ರಾಯ ಬರೀ ಇನ್ನೊಬ್ಬ ಗ್ಯಾಂಗ್ಸ್ಟರ್ ಅಷ್ಟೇ ಅಲ್ಲ, ತನ್ನ ಅಪ್ಪನ ಕೊಲೆಗಾರ. ಅದಕ್ಕೆ ಆಕೆಯ ಹೋರಾಟ ಕೂಡ ಪಕ್ಕಾ ಪರ್ಸನಲ್ ಆಗಿರುತ್ತೆ. ಅಂದ್ರೆ ಒಂದ್ ಕಡೆ ನಾಡಿಯಾ ಬದಲಾಗಿರೋದು, ಇನ್ನೊಂದ್ ಕಡೆ ಮಗ ಟಿಕೆಟ್ನ ದ್ವೇಷ, ಮೂರನೇ ಕಡೆ ಹುಮಾ ಕ್ಯಾರೆಕ್ಟರ್ ತನ್ನ ಅಪ್ಪನಿಗೋಸ್ಕರ ತಗೊಳ್ಳೋ ಸೇಡು, ಮತ್ತೆ ತಾರಾ ಸುತಾರಿಯಾನ ಮುರಿದು ಬಿದ್ದ ಸಂಬಂಧ. ರಾಯ ತನ್ನ ಸಾಮ್ರಾಜ್ಯ ಕಟ್ಟುವರಲ್ಲಿ ಎಷ್ಟೋ ಜನರನ್ನು ತುಳಿದು ಬಂದಿದ್ದನೋ, ಕಾಲಕ್ರಮೇಣ ಆ ಎಲ್ಲ ಜನರೇ ಅವನ ಎದುರು ವಾಪಸ್ ಎದ್ದು ನಿಲ್ತಾರೆ. ಇಲ್ಲಿ ನಯನತಾರಾ ಕ್ಯಾರೆಕ್ಟರ್ ಕೂಡ ಭಾರಿ ಇಂಟರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ ಆರಂಭದಲ್ಲಿ ಆಕೆನೇ ರಾಯನ ಜೊತೆ ಸೇರಿ ಈ ಎಂಪೈರ್ ಕಟ್ಟಿದ್ದರೂ ಕೊನೆವರೆಗೂ ಆಕೆ ಅವನ ಜೊತೆನೇ ಇರ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಒಂದು ಕಾಲದಲ್ಲಿ ರಾಯ ಈ ಸಾಮ್ರಾಜ್ಯದ ಶಕ್ತಿಯಾಗಿದ್ದ, ಆದ್ರೆ ಅದೇ ಮನುಷ್ಯ ಕುಡಿತಕ್ಕೆ ದಾಸನಾಗಿ ಪ್ರತಿಯೊಂದು ಸಂಬಂಧವನ್ನು ಹಾಳು ಮಾಡಿಕೊಂಡು ತಪ್ಪು ನಿರ್ಧಾರಗಳನ್ನು ತಗೊಳ್ತಾ ತನ್ನ ಪರ್ಸನಲ್ ಶತ್ರುತ್ವದಿಂದ ಇಡೀ ಸಾಮ್ರಾಜ್ಯವೇ ಅಪಾಯಕ್ಕೆ ಸಿಲುಕುವಂತೆ ಮಾಡಿದಾಗ, ಗೋವಾ ಮೇಲೆ ರಾಜ್ ಮಾಡು ಅಂತ ಧೈರ್ಯ ತುಂಬಿದ್ದ ಅದೇ ತಂಗಿ ಅಕ್ಕ ರಾಯ ಈಗ ಈ ಎಂಪೈರ್ ನಡೆಸ್ತಿಲ್ಲ, ಮುಳುಗಿಸ್ತಿದ್ದಾನೆ ಅಂತ ಯೋಚನೆ ಮಾಡಬಹುದು. ಹಾಗಾಗಿ ಕೊನೆಯಲ್ಲಿ ನಯನತಾರಾ ಕ್ಯಾರೆಕ್ಟರ್ ಕೂಡ ರಾಯನಿಂದ ದೂರವಾಗೋ ಚಾನ್ಸ್ ಇದೆ. ಅಂದ್ರೆ ಟಾಕ್ಸಿಕ್ ಕಥೆಯಲ್ಲಿ ರಾಯನ ವಿರುದ್ಧ ನಿಲ್ಲೋ ಹೆಣ್ಣು ಮಕ್ಕಳು ಬರೀ ವಿಲನ್ಗಳು ಬೇಕು ಅನ್ನೋ ಕಾರಣಕ್ಕಷ್ಟೇ ಎದುರಾಗಲ್ಲ. ಪ್ರತಿಯೊಬ್ಬರ ಹತ್ತಿರವೂ ಒಂದೊಂದು ಬಲವಾದ ಕಾರಣ ಇರುತ್ತೆ. ಇನ್ನೇ ಒಬ್ಬಳಿಗೆ ಅಪ್ಪನ ಕೊಲೆ, ಇನ್ನೇ ಇನ್ನೊಬ್ಬಳಿಗೆ ಮುರಿದು ಬಿದ್ದ ಪ್ರೀತಿ, ಇನ್ನೇ ಮತ್ತೊಬ್ಬಳಿಗೆ ಹಾಳಾದ ಇಡೀ ಜೀವನ, ಇನ್ನೇ ಇನ್ನೊಬ್ಬಳು ಅವನ ಜೊತೆ ಸೇರಿ ಎಂಪೈರ್ ಕಟ್ಟಿದವಳು, ಆದ್ರೆ ಆಮೇಲೆ ಅದೇ ರಾಯ ಆ ಎಂಪೈರ್ಗೆ ಕಂಟಕವಾಗುವುದನ್ನು ನೋಡಿದವಳು. ಇಷ್ಟರ ಮಧ್ಯೆ ಟ್ರೇಲರ್ನಲ್ಲಿ ಸಂಜೀದಾ ಶೇಖ್ ಕ್ಯಾರೆಕ್ಟರ್ ಕೂಡ ಚಿಕ್ಕದಾಗಿದ್ದರೂ ಭಾರಿ ಖಡಕಾಗಿ ಕಾಣಿಸುತ್ತೆ. ಇಲ್ಲಿ ಫುಲ್ ಕ್ಲಾರಿಟಿ ಇಲ್ಲ, ಆದ್ರೆ ಆಕೆಯ ಕನೆಕ್ಷನ್ ರಾಯನ ಬಾಲ್ಯಕ್ಕೆ ಇರೋ ಸಾಧ್ಯತೆ ಇದೆ. ಬಹುಶಃ ಆಕೆ ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯೋ ಜಾಗವನ್ನು ನಡೆಸ್ತಿರಬಹುದು. ಚಿಕ್ಕಂದಿನಲ್ಲಿ ರಾಯ ಮತ್ತೆ ನಯನತಾರಾ ಕ್ಯಾರೆಕ್ಟರ್ಗಳು ಅದೇ ನರಕದಲ್ಲಿ ಸಿಲುಕಿಕೊಂಡಿರಬಹುದು. ಹಾಗೇನಾದ್ರೂ ಇದ್ರೆ ರಾಯನ ಈ ಕ್ರೂರ ವ್ಯಕ್ತಿತ್ವ ಬರೀ ಅಧಿಕಾರದ ಹಸಿವಿನಿಂದ ಬಂದಿದ್ದಲ್ಲ, ಅವನು ಬಾಲ್ಯದಿಂದಲೇ ಈ ಪ್ರಪಂಚದ ಕತ್ತಲೆಯ ಮುಖವನ್ನು ನೋಡಿದ್ದಾನೆ. ಅದಕ್ಕೆ ಅಲ್ಲಿಂದ ಹೊರಬಂದು ಇನ್ನೊಬ್ಬರ ಕೆಳಗೆ ಬದುಕಲ್ಲ ಅಂತ ಡಿಸೈಡ್ ಮಾಡಿರ್ತಾನೆ. ಆದ್ರೆ ಈ ಕಥೆಯ ವಿಪರ್ಯಾಸ ನೋಡಿ, ಆ ಮಗು ಚಿಕ್ಕಂದಿನಲ್ಲಿ ತಾನು ಅನುಭವಿಸಿದ್ದ ಅಸಹಾಯಕತೆಯನ್ನು ದೊಡ್ಡವನಾದ ಮೇಲೆ ಮರೆತಿರಲ್ಲ. ಅದೇ ಹುಡುಗ ಬೆಳೆದು ದೊಡ್ಡವನಾಗಿ ಎಷ್ಟು ಪವರ್ಫುಲ್ ಆಗ್ತಾನೆ ಅಂದ್ರೆ ಮಿಕ್ಕವರನ್ನು ಅಸಹಾಯಕ ಸ್ಥಿತಿಗೆ ತಳ್ಳಿಬಿಡ್ತಾನೆ. ವಯಸ್ಸಾದಂತೆ ಅವನ ಎಂಪೈರ್ ಎಷ್ಟು ದೊಡ್ಡದಾಗುತ್ತಾ ಹೋಗುತ್ತೋ ಅವನ ಜೊತೆ ತನ್ನವರು ಅಂತ ಹೇಳ್ಕೊಳ್ಳೋಕೆ ಯಾರೂ ಉಳಿಯಲ್ಲ.
ಟ್ರೇಲರ್ನಲ್ಲಿ ರಾಯನ ಇನ್ನೊಂದು ಮುಖ ಕಾಣಿಸುತ್ತೆ. ಅಲ್ಲಿ ಅವನು ಇಡೀ ಗೋವಾನ್ನೇ ಆಳಿದ ಡೇಂಜರಸ್ ಕಿಂಗ್ ತರ ಎಲ್ಲೂ ಕಾಣಿಸಲ್ಲ. ಕುಡಿತದಲ್ಲಿ ಮುಳುಗಿ ಸಂಪೂರ್ಣವಾಗಿ ಹತಾಶನಾಗಿ ಒಂಟಿಯಾಗಿ ಕಾಣಿಸ್ತಾನೆ. ಎಲ್ಲವನ್ನೂ ಗೆದ್ದ ಮೇಲೂ ಕೊನೆಗೆ ಅವನ ಹತ್ತಿರ ಏನೂ ಉಳಿದಿರಲ್ಲ. ಮತ್ತೆ ಕಥೆ ಇಲ್ಲಿಯೇ ಅವನನ್ನು ತನ್ನ ಜೀವನದ ದೊಡ್ಡ ತಪ್ಪಿನ ಎದುರು ತಂದು ನಿಲ್ಲಿಸುತ್ತೆ. ಅಂದ್ರೆ ಅವನ ಸ್ವಂತ ಮಗನ ಎದುರು. ಈಗ ಟ್ರೇಲರ್ನ ಅತಿ ದೊಡ್ಡ ಪ್ರಶ್ನೆ ಏನೆಂದರೆ, ರಾಯ ಮತ್ತೆ ಟಿಕೆಟ್ ನಡುವಿನ ಈ ವೈಯಕ್ತಿಕ ಕಿತ್ತಾಟ ಇಷ್ಟೊಂದು ದೊಡ್ಡ ಯುದ್ಧವಾಗಿ ಹೆಂಗೆ ಬದಲಾಯಿತು? ಯಾಕಂದ್ರೆ ಲಾಸ್ಟ್ ಸೀನ್ಗಳಲ್ಲಿ ಇದು ಬರೀ ಇಬ್ಬರ ನಡುವಿನ ಕಾಳಗವಾಗಿ ಉಳಿಯಲ್ಲ. ಹಿಮಾವೃತ ಬೆಟ್ಟಗಳು, ಕುದುರೆಗಳು, ಸಶಸ್ತ್ರ ಸೈನಿಕರು, ಬೃಹತ್ ಸೇನೆ ಮತ್ತೆ ಒಂದು ದೊಡ್ಡ ವಿಮಾನ ಕೂಡ ಈ ಆಕ್ಷನ್ ಸೀನ್ನಲ್ಲಿದೆ. ಗೋವಾದ ಇಬ್ಬರು ಗ್ಯಾಂಗ್ಸ್ಟರ್ಗಳ ನಡುವಿನ ಪರ್ಸನಲ್ ಶತ್ರುತ್ವ ಇಲ್ಲಿಯವರೆಗೆ ಹೆಂಗೆ ತಲುಪಿತು? ಮಚ್ಚ, ಇದಕ್ಕೆ ಉತ್ತರವೇ ಟಿಕೆಟ್. ಟಿಕೆಟ್ ನಿಜವಾಗ್ಲೂ ಯಾವುದೋ ದೊಡ್ಡ ಮಿಲಿಟರಿ ಅಥವಾ ರೆಬೆಲ್ ಗ್ರೂಪ್ ಜೊತೆ ಕನೆಕ್ಟ್ ಆಗಿದ್ದರೆ ಅವನು ರಾಯನನ್ನು ಎದುರಿಸೋಕೆ ಒಂಟಿಯಾಗಿ ಖಂಡಿತ ಬರಲ್ಲ. ಆದ್ರೆ ಅವನ ಮೇನ್ ಏಮ್ ಬರೀ ತನ್ನ ಅಪ್ಪನಿಗೆ ಗುಂಡು ಹೊಡೆಯೋದು ಅಷ್ಟೇ ಆಗಿರಲ್ಲ. ಅವನು ರಾಯ ಕಟ್ಟಿದ ಇಡೀ ಎಂಪೈರ್, ಅವನ ಹೆಸರು, ಅವನ ಪವರ್, ಅವನ ಜನ ಎಲ್ಲವನ್ನೂ ತಳಮಟ್ಟದಿಂದ ನಿರ್ನಾಮ ಮಾಡೋಕೆ ಬಂದಿರ್ತಾನೆ. ತನ್ನನ್ನು ಮಗ ಅಂತ ಒಪ್ಕೊಳ್ಳೋಕೆ ನಿರಾಕರಿಸಿದ ಅಪ್ಪನ ಇಡೀ ಪ್ರಪಂಚವನ್ನೇ ಅವನ ಕಣ್ಣೆದುರೇ ನಾಶ ಮಾಡೋದು ಅವನ ಪ್ಲಾನ್ ಆಗಿರುತ್ತೆ. ಅದಕ್ಕೆ ಈ ಕೊನೆಯ ಕಾಳಗ ಇಷ್ಟೊಂದು ಭೀಕರ ಯುದ್ಧವಾಗಿ ಬದಲಾಗುತ್ತೆ. ಎಲ್ಲಕ್ಕಿಂತ ಇಂಟರೆಸ್ಟಿಂಗ್ ವಿಷಯ ಏನಂದ್ರೆ, ವಯಸ್ಸಾದ ರಾಯ ತನ್ನ ಮಗ ಟಿಕೆಟ್ ಎದುರು ನಿಂತಾಗ ಟೆಕ್ನಿಕಲಿ ಅವನು ತನ್ನ ಮಗನ ಎದುರು ನಿಂತಿರ್ತಾನೆ ನಿಜ. ಆದ್ರೆ ಇನ್ನೊಂದು ಕಡೆ ಅವನು ತನ್ನದೇ ಹಳೆಯ ರೂಪದ ಎದುರು ನಿಂತ ಹಾಗೆ ಅನಿಸುತ್ತೆ. ಯಂಗ್ ರಾಯ ಕೂಡ ಹಾಗೆ ಇದ್ದ, ಕೋಪದಿಂದ ತುಂಬಿದ್ದವನು, ಯಾರಿಗೂ ಹೆದರದವನು, ತನ್ನ ದಾರಿಯನ್ನು ತಾನೇ ಮಾಡಿಕೊಳ್ಳುತ್ತಿದ್ದವನು ಮತ್ತೆ ಇಡೀ ಜಗತ್ತನ್ನೇ ಎದುರಿಸೋಕೆ ರೆಡಿಯಾಗಿದ್ದವನು. ವ್ಯತ್ಯಾಸ ಇಷ್ಟೇ, ರಾಯನ ಹೋರಾಟ ಪ್ರಪಂಚದ ವಿರುದ್ಧ ಇತ್ತು, ಆದ್ರೆ ಟಿಕೆಟ್ನ ಹೋರಾಟ ಸ್ವತಃ ರಾಯನ ವಿರುದ್ಧವೇ ಇದೆ. ಯಾವ ಕಿಚ್ಚು ರಾಯನನ್ನು ಗೋವಾದ ರಾಜನನ್ನಾಗಿ ಮಾಡಿತ್ತೋ ಅದೇ ಕಿಚ್ಚು ವರ್ಷಗಳ ನಂತರ ಅವನ ಮಗನ ಒಳಗಡೆಯೂ ಉರಿಯುತ್ತಿದೆ. ಈ ಸಲ ಆ ಕಿಚ್ಚಿನ ಟಾರ್ಗೆಟ್ ಸ್ವತಃ ರಾಯನೇ. ಬಹುಶಃ ಟಾಕ್ಸಿಕ್ ಸಿನಿಮಾದ ಅಸಲಿ ಕಥೆಯೇ ಇದು. ಒಬ್ಬ ಮನುಷ್ಯ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುತ್ತಾನೆ, ಆದ್ರೆ ಆ ಸಾಮ್ರಾಜ್ಯ ಕಟ್ಟೋ ಭರದಲ್ಲಿ ಎಷ್ಟೋ ಸಂಬಂಧಗಳನ್ನು ಮುರಿದು ಹಾಕ್ತಾನೆ. ಕೊನೆಗೆ ಅವನ ಶತ್ರುಗಳು ಎಲ್ಲೋ ಹೊರಗಿನಿಂದ ಬರಲ್ಲ, ಅವನ ಸ್ವಂತ ಜೀವನದಿಂದಲೇ ಹುಟ್ಟಿಕೊಳ್ತಾರೆ. ಇಹ್ನೆ ತಾನು ನಡುನೀರಿನಲ್ಲಿ ಬಿಟ್ಟ ಹೆಣ್ಣು, ಇಹ್ನೆ ತಾನು ಒಪ್ಪಿಕೊಳ್ಳದ ಮಗ, ಇಹ್ನೆ ತಾನು ಮುರಿದು ಹಾಕಿದ ಸಂಸಾರ, ಇಹ್ನೆ ತಾನು ದಾರಿಯಿಂದ ತೆಗೆದು ಹಾಕಿದ ಜನ. ಒಂದು ದಿನ ಎಲ್ಲರೂ ಅವನ ಎದುರೇ ಬಂದು ನಿಲ್ತಾರೆ. ಟ್ರೇಲರ್ ನಮಗೆ ಸಾಕಷ್ಟು ಸುಳಿವುಗಳನ್ನು ಕೊಟ್ಟಿದೆ, ಆದ್ರೆ ಮೇನ್ ಕ್ವೆಶ್ಚನ್ ಮಾತ್ರ ಹಾಗೆ ಉಳಿಯುತ್ತೆ. ರಾಯ ಅಷ್ಟಕ್ಕೂ ಅಂತದ್ದೇನು ತಪ್ಪು ಮಾಡಿದ್ದ? ಅವನ ಸ್ವಂತ ಮಗನೇ ಅವನನ್ನು ಮುಗಿಸೋಕೆ ಇಡೀ ಸೈನ್ಯವನ್ನೇ ಕರ್ಕೊಂಡು ವಾಪಸ್ ಬಂದಿದ್ದಾನಲ್ಲ. ನಾಡಿಯಾನ ಸೇಡು ಎಷ್ಟು ಭೀಕರವಾಗಿದೆ. ನಯನತಾರಾ ಕೊನೆಯವರೆಗೆ ರಾಯನ ಜೊತೆ ಇರ್ತಾಳೋ ಅಥವಾ ಅವನ ವಿರುದ್ಧ ನಿಲ್ತಾಳೋ? ಮತ್ತೆ ಆ ಹಿಮದ ಬೆಟ್ಟಗಳ ಮಧ್ಯೆ ನಡೆಯೋ ಕಾಳಗ ಬರೀ ಅಪ್ಪ ಮಗನ ನಡುವಿನದ್ದ ಅಥವಾ ರಾಯನ ಸಾಮ್ರಾಜ್ಯದ ಕೊನೆಯ ದಿನಗಳ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿನಿಮಾದಲ್ಲೇ ಸಿಗುತ್ತೆ. ಆದ್ರೆ ಟ್ರೇಲರ್ ನೋಡಿದ್ರೆ ಟಾಕ್ಸಿಕ್ ಬರೀ ಒಬ್ಬ ಗ್ಯಾಂಗ್ಸ್ಟರ್ನ ರೈಸ್ ಕಥೆ ಮಾತ್ರ ಅಲ್ಲ ಅನಿಸುತ್ತೆ. ಇದು ಇಡೀ ಪ್ರಪಂಚವನ್ನೇ ತನ್ನ ಕಾಲಡಿಗೆ ತರಲು ಹೋಗಿ ಕೊನೆಗೆ ತಾನೇ ಹೆಣೆದ ತಪ್ಪು ಸಂಬಂಧಗಳ ಕೆಳಗೆ ಸಿಲುಕಿ ನಜ್ಜುಗುಜ್ಜಾಗುವ ಒಬ್ಬ ಮನುಷ್ಯನ ಕಥೆ. ಹೋಗಿ ಬರ್ತೀನಿ ಮಚ್ಚ. ಇದಾಗಿತ್ತು ಟಾಕ್ಸಿಕ್ ಟ್ರೇಲರ್ ಮೇಲಿನ ಒಂದು ಕಂಪ್ಲೀಟ್ ವಿಶ್ಲೇಷಣೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.